ನಮಸ್ಕಾರ ಸ್ನೇಹಿತರೆ. ಗುರುತ್ವಾಕರ್ಷಣೆ ನಿಯಮವನ್ನು ಸುಳ್ಳು ಮಾಡಿದ ಈ ವ್ಯಕ್ತಿ ವಿಜ್ಞಾನ ಲೋಕವನ್ನೇ ಬೆರಗುಗೊಳಿಸಿದ್ದು ಹೇಗೆ ಗೊತ್ತಾ? ಜಗತ್ತಿನ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಗೆದ್ದ ಒಬ್ಬನೇ ಒಬ್ಬ ಗಾಯಕನ ಬಗ್ಗೆ ನಿಮಗೆಷ್ಟು ಗೊತ್ತು? ಬನ್ನಿ, ಇಡೀ ವಿಶ್ವವನ್ನೇ ತನ್ನ ಬೆರಳ ತುದಿಯಲ್ಲಿ ಕುಣಿಸಿದ ಆ ಕಿಂಗ್ ಆಫ್ ಪಾಪ್ ನ ರಹಸ್ಯಗಳನ್ನು ಇವತ್ತು ತಿಳಿಯೋಣ. ಸ್ನೇಹಿತರೆ, ಮೈಕಲ್ ಜಾಕ್ಸನ್ ಎಂದರೆ ಕೇವಲ ಒಬ್ಬ ಗಾಯಕನಲ್ಲ, ಅವರೊಂದು ಜಾಗತಿಕ ಸಂಚಲನ. ಇವರನ್ನು ಇಡೀ ಜಗತ್ತು ಪ್ರೀತಿಯಿಂದ ಕಿಂಗ್ ಆಫ್ ಪಾಪ್ ಎಂದು ಕರೆಯುತ್ತದೆ. 1958ರ ಆಗಸ್ಟ್ 29ರಂದು ಅಮೆರಿಕದ ಇಂಡಿಯಾನಾದಲ್ಲಿ ಇವರು ಜನಿಸಿದರು. ಮೈಕಲ್ ತಮ್ಮ 5ನೇ ವಯಸ್ಸಿನಲ್ಲೇ ಸಂಗೀತದ ಲೋಕಕ್ಕೆ ಕಾಲಿಟ್ಟರು. ಜಾಕ್ಸನ್ 5 ಎಂಬ ತಂಡದ ಮೂಲಕ ಅಣ್ಣಂದಿರ ಜೊತೆಗೂಡಿ ಹಾಡಲು ಶುರು ಮಾಡಿದರು. ಚಿಕ್ಕ ವಯಸ್ಸಿನಲ್ಲೇ ಅವರ ಧ್ವನಿ ಮತ್ತು ನೃತ್ಯದ ವೇಗ ಎಲ್ಲರನ್ನೂ ಬೆರಗುಗೊಳಿಸಿತ್ತು. ಮೈಕಲ್ ತಂದೆ ಜೋ ಜಾಕ್ಸನ್ ಶಿಸ್ತಿನ ಮನುಷ್ಯ ಮತ್ತು ಮಕ್ಕಳ ಮೇಲೆ ತುಂಬಾ ಕಠಿಣವಾಗಿದ್ದರು. ಈ ಕಠಿಣ ತರಬೇತಿಯೇ ಮೈಕಲ್ ಅವರನ್ನು ಪರಿಪೂರ್ಣ ಕಲಾವಿದನನ್ನಾಗಿ ಮಾಡಿತು. 1971ರಲ್ಲಿ ಅವರು ಏಕಾಂಗಿಯಾಗಿ ಹಾಡಲು ಆರಂಭಿಸಿದರು. ಅಲ್ಲಿಂದ ಶುರುವಾದ ಅವರ ಯಶಸ್ವಿನ ಓಟ ಮತ್ತೆಂದೂ ನಿಲ್ಲಲಿಲ್ಲ. 1979ರಲ್ಲಿ ಬಿಡುಗಡೆಯಾದ ಆಫ್ ದಿ ವಾಲ್ ಆಲ್ಬಮ್ ಅವರಿಗೆ ದೊಡ್ಡ ಬ್ರೇಕ್ ನೀಡಿತು. ಆದರೆ 1982ರಲ್ಲಿ ಬಂದ ಥ್ರಿಲ್ಲರ್ ಇತಿಹಾಸವನ್ನೇ ಸೃಷ್ಟಿಸಿತು. ಥ್ರಿಲ್ಲರ್ ಇಂದಿಗೂ ಜಗತ್ತಿನ ಅತಿ ಹೆಚ್ಚು ಮಾರಾಟವಾದ ಆಲ್ಬಮ್ ಎಂಬ ದಾಖಲೆ ಹೊಂದಿದೆ. ಈ ಆಲ್ಬಂನ ಪ್ರತಿ ಹಾಡು ಕೂಡ ಒಂದೊಂದು ಅದ್ಭುತ ಕಲಾಕೃತಿ. ಮೈಕಲ್ ಜಾಕ್ಸನ್ ಕೇವಲ ಹಾಡುತ್ತಿರಲಿಲ್ಲ, ಹಾಡಿನ ಮೂಲಕ ಕತೆ ಹೇಳುತ್ತಿದ್ದರು. ಅವರ ಮ್ಯೂಸಿಕ್ ವಿಡಿಯೋಗಳು ದೊಡ್ಡ ಸಿನಿಮಾಗಳಂತೆ ಇರುತ್ತಿದ್ದವು. ಅವರು ಮೂನ್ ವಾಕ್ ಎಂಬ ನೃತ್ಯ ಶೈಲಿಯನ್ನು ಪ್ರಸಿದ್ಧಗೊಳಿಸಿದರು. ವೇದಿಕೆ ಮೇಲೆ ಅವರು ಹಿಂದಕ್ಕೆ ನಡೆಯುವಾಗ ಗುರುತ್ವಾಕರ್ಷಣೆಯೇ ಸೋತಂತೆ ಭಾಸವಾಗುತ್ತಿತ್ತು. 1983ರಲ್ಲಿ ಮೊದಲ ಬಾರಿಗೆ ಮೂನ್ ವಾಕ್ ಮಾಡಿದಾಗ ಇಡೀ ಜಗತ್ತು ಸ್ತಬ್ಧವಾಗಿತ್ತು. ಅವರು ಬರೀ ನೃತ್ಯಗಾರನಲ್ಲ, ಒಬ್ಬ ಉತ್ತಮ ಸಂಯೋಜಕರು ಆಗಿದ್ದರು. ಮೈಕಲ್ ಅವರ ಪ್ರತಿಯೊಂದು ನೃತ್ಯದ ಸ್ಟೆಪ್ ಕೂಡ ಪಕ್ಕ ಲೆಕ್ಕಾಚಾರದಿಂದ ಕೂಡಿರುತ್ತಿತ್ತು. ಸ್ಮೂತ್ ಕ್ರಿಮಿನಲ್ ಹಾಡಿನಲ್ಲಿ ಅವರು 45 ಡಿಗ್ರಿ ಮುಂದೆ ವಾಲುವುದನ್ನು ಯಾರೂ ಮರೆಯಲು ಸಾಧ್ಯವಿಲ್ಲ. ಈ ಆಂಟಿ ಗ್ರಾವಿಟಿ ಲೀನ್ ಮಾಡಲು ಅವರು ವಿಶೇಷವಾದ ಶೂಗಳನ್ನು ವಿನ್ಯಾಸಗೊಳಿಸಿದ್ದರು. ಆ ಶೂಗಳ ವಿನ್ಯಾಸಕ್ಕೆ ಮೈಕಲ್ ಹೆಸರಿನಲ್ಲೇ ಪೇಟೆಂಟ್ ಹಕ್ಕು ಇತ್ತು ಎಂಬುದು ವಿಶೇಷ. ಮೈಕಲ್ ಜಾಕ್ಸನ್ ಅವರಿಗೆ ಪ್ರಾಣಿಗಳೆಂದರೆ ಅತೀವವಾದ ಪ್ರೀತಿ. ಅವರು ಬಬಲ್ಸ್ ಎಂಬ ಹೆಸರಿನ ಚಿಂಪಾಂಜಿಯನ್ನು ಸಾಕಿದ್ದರು. ಅವರ ಮನೆಯಾದ ನೆದರ್ಲ್ಯಾಂಡ್ ರಾಂಚ್ ಒಂದು ದೊಡ್ಡ ಮೃಗಾಲಯದಂತಿತ್ತು. ಮೈಕಲ್ ಜಾಕ್ಸನ್ ಅವರ ಚರ್ಮದ ಬಣ್ಣ ಬದಲಾದ ಬಗ್ಗೆ ಜಗತ್ತಿನಾದ್ಯಂತ ದೊಡ್ಡ ಚರ್ಚೆ ನಡೆಯಿತು. ಆದರೆ ನಿಜಕ್ಕೂ ಅವರಿಗೆ ವಿಟಿಲಿಗೋ ಎಂಬ ಚರ್ಮದ ಕಾಯಿಲೆ ಇತ್ತು. ಇದರೊಂದಿಗೆ ಅವರ ಚರ್ಮದ ಮೇಲೆ ಬಿಳಿ ಮಚ್ಚೆಗಳು ಮೂಡಲಾರಂಭಿಸಿದವು. ಆ ಬಣ್ಣದ ವ್ಯತ್ಯಾಸವನ್ನು ಮರೆಮಾಚಲು ಅವರು ಮೇಕಪ್ ಮೊರೆ ಹೋಗಬೇಕಾಯಿತು. ಮೈಕಲ್ ಅವರ ಫ್ಯಾಷನ್ ಸೆನ್ಸ್ ಕೂಡ ವಿಭಿನ್ನವಾಗಿರುತ್ತಿತ್ತು. ಅವರು ಧರಿಸುತ್ತಿದ್ದ ಒಂದು ಕೈ ಗ್ಲೌಸ್ ಅವರ ಸಿಗ್ನೇಚರ್ ಸ್ಟೈಲ್ ಆಗಿತ್ತು. ಅವರ ಮಿಲಿಟರಿ ಶೈಲಿಯ ಜಾಕೆಟ್ಗಳು ಯುವಜನತೆಯ ಕ್ರೇಜ್ ಆಗಿದ್ದವು. ಮೈಕಲ್ ಜಾಕ್ಸನ್ ಬಡವರ ಮತ್ತು ಮಕ್ಕಳ ಸಹಾಯಕ್ಕೆ ಯಾವಾಗಲೂ ಮುಂದಿರುತ್ತಿದ್ದರು. ವಿ ಆರ್ ದ ವರ್ಲ್ಡ್ ಹಾಡಿನ ಮೂಲಕ ಆಫ್ರಿಕಾದ ಹಸಿವು ನೀಗಿಸಲು ಕೋಟ್ಯಾಂತರ ಹಣ ಸಂಗ್ರಹಿಸಿದರು. ಅವರು ಜಗತ್ತಿನ 39ಕ್ಕೂ ಹೆಚ್ಚು ಚಾರಿಟಿ ಸಂಸ್ಥೆಗಳಿಗೆ ನೆರವು ನೀಡುತ್ತಿದ್ದರು. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಪ್ರಕಾರ ಅವರು ಅತಿ ಹೆಚ್ಚು ದಾನ ಮಾಡಿದ ಪಾಪ್ ಸ್ಟಾರ್. ಮೈಕಲ್ ಜೀವನದಲ್ಲಿ ಅನೇಕ ವಿವಾದಗಳು ಕೂಡ ಎದುರಾದವು. ಆದರೆ ಅವರ ಅಭಿಮಾನಿಗಳು ಮಾತ್ರ ಅವರ ಬೆನ್ನಿಗೆ ಭದ್ರವಾಗಿ ನಿಂತಿದ್ದರು. ಅವರು ದಿನಕ್ಕೆ ಹಲವು ಗಂಟೆಗಳ ಕಾಲ ನೃತ್ಯದ ತಾಲೀಮು ಮಾಡುತ್ತಿದ್ದರು. ಪರಿಪೂರ್ಣತೆಗಾಗಿ ಅವರು ಎಷ್ಟೇ ಕಷ್ಟಪಡಲು ಸಿದ್ಧರಿದ್ದರು. ಮೈಕಲ್ ಜಾಕ್ಸನ್ 13 ಗ್ರಾಮಿ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಅವರು ಒಟ್ಟು 26 ಅಮೆರಿಕನ್ ಮ್ಯೂಸಿಕ್ ಅವಾರ್ಡ್ಗಳನ್ನು ಪಡೆದಿದ್ದಾರೆ. ಅವರ ಹಾಡುಗಳು ಜನಾಂಗೀಯ ಭೇದ ಭಾವವನ್ನು ಹೋಗಲಾಡಿಸಲು ಸಂದೇಶ ನೀಡುತ್ತಿದ್ದವು. ಬ್ಲಾಕ್ ಆರ್ ವೈಟ್ ಹಾಡು ಅದಕ್ಕೊಂದು ಅತ್ಯುತ್ತಮ ಉದಾಹರಣೆ. ಪರಿಸರ ಕಾಳಜಿಯ ಬಗ್ಗೆ ಅವರು ಅರ್ತ್ ಸಾಂಗ್ ಮೂಲಕ ಧ್ವನಿ ಎತ್ತಿದ್ದರು. ಮೈಕಲ್ ಅವರ ಧ್ವನಿಯಲ್ಲಿ ಒಂದು ರೀತಿಯ ಮಾಂತ್ರಿಕ ಶಕ್ತಿ ಇತ್ತು. ಅವರು ವೇದಿಕೆಯ ಮೇಲೆ ಬಂದರೆ ಸಾಕು, ಅಭಿಮಾನಿಗಳು ಮೂರ್ಛೆ ಹೋಗುತ್ತಿದ್ದರು. ಅವರ ಕಾರ್ಯಕ್ರಮಗಳಿಗೆ ಲಕ್ಷಾಂತರ ಜನರು ಸಾಲುಗಟ್ಟಿ ನಿಲ್ಲುತ್ತಿದ್ದರು. ಮೈಕಲ್ ಜಾಕ್ಸನ್ ಅವರು ಭಾರತಕ್ಕೂ ಭೇಟಿ ನೀಡಿದ್ದರು ಎಂಬುದು ಹೆಮ್ಮೆಯ ವಿಷಯ. 1996ರಲ್ಲಿ ಮುಂಬೈನಲ್ಲಿ ಅವರು ಅದ್ದೂರಿ ಪ್ರದರ್ಶನ ನೀಡಿದ್ದರು. ಭಾರತೀಯ ಸಂಸ್ಕೃತಿ ಮತ್ತು ಆಹಾರವನ್ನು ಅವರು ತುಂಬಾ ಇಷ್ಟಪಟ್ಟಿದ್ದರು. ಅವರ ಜೀವನವು ಏಳು ಬೀಳುಗಳ ದೊಡ್ಡ ಕಥೆಯಾಗಿದೆ. ಅವರ ಯಶಸ್ಸಿನ ನಡುವೆಯೂ ಅವರು ಒಂಟಿತನವನ್ನು ಅನುಭವಿಸುತ್ತಿದ್ದರು. ಅವರು ಸರಿಯಾಗಿ ನಿದ್ರೆ ಮಾಡಲು ಕೂಡ ಪರದಾಡುತ್ತಿದ್ದರು. 2009ರಲ್ಲಿ ದಿಸ್ ಇಸ್ ಇಟ್ ಎಂಬ ಹೆಸರಿನಲ್ಲಿ ಕೊನೆಯ ಪ್ರದರ್ಶನ ನೀಡಲು ಸಜ್ಜಾಗಿದ್ದರು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಜೂನ್ 25, 2009ರಂದು ಮೈಕಲ್ ಜಾಕ್ಸನ್ ಜಗತ್ತನ್ನು ಅಗಲಿದರು. ಅವರ ಸಾವು ಇಡೀ ವಿಶ್ವವನ್ನೇ ದಿಗ್ಭ್ರಮೆಗೊಳಿಸಿತು.
ಅವರ ಅಂತಿಮ ಸಂಸ್ಕಾರವನ್ನು ವಿಶ್ವದಾದ್ಯಂತ 250 ಕೋಟಿ ಜನರು ವೀಕ್ಷಿಸಿದರು. ಇದು ಟಿವಿ ಇತಿಹಾಸದಲ್ಲೇ ಅತಿ ದೊಡ್ಡ ವೀಕ್ಷಣೆಯ ದಾಖಲೆ. ಮೈಕಲ್ ಜಾಕ್ಸನ್ ಹೋದರೂ ಅವರ ಸಂಗೀತ ಇಂದಿಗೂ ಜೀವಂತವಾಗಿದೆ. ಇಂದಿನ ಪ್ರತಿಯೊಬ್ಬ ನೃತ್ಯಗಾರನಿಗೂ ಮೈಕಲ್ ಜಾಕ್ಸನ್ ಒಬ್ಬ ಸ್ಫೂರ್ತಿ. ಅವರು ನೃತ್ಯಕ್ಕೆ ನೀಡಿದ ಹೊಸ ಆಯಾಮ ಅಜರಾಮರ. ಮೈಕಲ್ ಅವರ ವಾಯ್ಸ್ ಟೆಕ್ಸ್ಚರ್ ಯಾರು ನಕಲು ಮಾಡಲು ಸಾಧ್ಯವಿಲ್ಲ. ಅವರ ಇಹಿ ಮತ್ತು ಶಾಮೋನೆ ಎಂಬ ಶಬ್ದಗಳು ಅವರ ಟ್ರೇಡ್ ಮಾರ್ಕ್. ಸಂಗೀತ ಪ್ರಪಂಚಕ್ಕೆ ಅವರ ಕೊಡುಗೆ ಅಪಾರವಾದುದು. ಅವರು ಕೇವಲ ಹಾಡುಗಾರನಲ್ಲ, ಒಬ್ಬ ದೊಡ್ಡ ವಿಷನರಿ. ಮೈಕಲ್ ಜಾಕ್ಸನ್ ಸದಾ ಶಾಂತಿಯನ್ನು ಬಯಸುತ್ತಿದ್ದ ಮನುಷ್ಯ. ಅವರ ಹಾಡುಗಳು ಇಂದಿಗೂ ಯುವಜನತೆಯ ಪ್ಲೇಲಿಸ್ಟ್ ನಲ್ಲಿವೆ. ಯೂಟ್ಯೂಬ್ ನಲ್ಲಿ ಇಂದಿಗೂ ಅವರ ವಿಡಿಯೋಗಳು ಬಿಲಿಯನ್ ಗಟ್ಟಲೆ ವೀಕ್ಷಣೆ ಪಡೆಯುತ್ತಿವೆ. ಅವರು ಹಾಕಿಕೊಟ್ಟ ದಾರಿ ಇಂದಿನ ಪೀಳಿಗೆಗೆ ಮಾದರಿ. ಎಷ್ಟೇ ಕಷ್ಟಗಳು ಬಂದರೂ ತನ್ನ ಕಲೆಯ ಮೇಲೆ ನಂಬಿಕೆ ಇಡಬೇಕೆಂದು ಅವರು ಕಲಿಸಿದರು. ಶೂನ್ಯದಿಂದ ಬಂದು ಶಿಖರಕ್ಕೇರಿದ ಅವರ ಬದುಕು ಒಂದು ಪಾಠ. ಮೈಕಲ್ ಜಾಕ್ಸನ್ ಅವರ ನೆನಪುಗಳು ಎಂದಿಗೂ ಮಾಸುವುದಿಲ್ಲ. ಅವರು ಜಗತ್ತಿನ 8ನೇ ಅದ್ಭುತ ಎಂದು ಅನೇಕರು ನಂಬುತ್ತಾರೆ. ನೃತ್ಯ ಮತ್ತು ಸಂಗೀತ ಇರುವವರೆಗೂ ಮೈಕಲ್ ಜಾಕ್ಸನ್ ಹೆಸರು ಇರುತ್ತದೆ. ಮೈಕಲ್ ಜಾಕ್ಸನ್ ನಿಜವಾಗಿಯೂ ಒಬ್ಬ ಅಪ್ರತಿಮ ದಂತಕಥೆ. ಈ ಮಹಾನ್ ಕಲಾವಿದನಿಗೆ ನಮ್ಮದೊಂದು ದೊಡ್ಡ ಸಲಾಂ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀವಿ. ಧನ್ಯವಾದಗಳು.